ಬಂಧನದ ವೇಳೆ ನನ್ನ ಟಚ್ ಮಾಡಬೇಡಿ ಅಂತ ಪ್ರಜ್ವಲ್ ಹೇಳಿರುವಂತದ್ದಾಗಿದೆ. ನನ್ನ ಏರ್ಪೋರ್ಟ್ ನಲ್ಲಿ ಬಂಧಿಸುವಂತಹ ಸಂದರ್ಭದಲ್ಲಿ ನನ್ನನ್ನ ಟಚ್ ಮಾಡಬೇಡಿ ಅಂತ ಹೇಳಿ ಅಲ್ಲಿ ಅಧಿಕಾರಿಗಳು ಹೇಳಿರೋದು. ನನ್ನ ಟಚ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ನಾನೇ ಬರ್ತೀನಿ ಅಂತ. 8 ಜನ ಅಧಿಕಾರಿಗಳು ಒಳಗಡೆ ಇದ್ದಿದ್ದು ನೋಡಿ ಗಾಬರಿ ಆದಂತ ಪ್ರಜ್ವಲ್ ರೇವಣ್ಣ ಇಮಿಗ್ರೇಷನ್ ಕ್ಯೂನಲ್ಲಿ ನಡೆದು ಬರ್ತಿದ್ದಂತ ಪ್ರಜ್ವಲನ್ನ ಕ್ಯೂನಿಂದ ಪಕ್ಕಕ್ಕೆ ಬರುವಂತೆ ಅಧಿಕಾರಿಗಳು ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ನನ್ನನ್ನ ಟಚ್ ಮಾಡಬೇಡಿ, ನಾನೇ ನಿಮ್ಮ ಜೊತೆ ಬರ್ತೇನೆ ಬಂಧನದ ವೇಳೆ ಅಧಿಕಾರಿಗಳಿಗೆ ಹೇಳಿದ್ದ ಪ್ರಜ್ವಲ್ ರೇವಣ್ಣ. ಭದ್ರತಾ ಪಡೆ ಸುತ್ತುವರೆದು ಹೊರಗೆ ಕರ್ತಂದಂತ SIT ಬಿಗಿ ಭದ್ರತೆಯಲ್ಲಿ ಪ್ರಜ್ವಲ್ನನ್ನ ಅಲ್ಲಿ SIT ಅಧಿಕಾರಿಗಳು ಕರ್ಕೊಂಡು ಬಂದ್ರು. ಅಲ್ಲಿ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ನನ್ನನ್ನ ಟಚ್ ಮಾಡಬೇಡಿ, ನಾನೇ ಬರ್ತೀನಿ ಅಂತ ಅಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿರುವಂತದ್ದಾಗಿದೆ. ಸೊ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದ ಪ್ರಜ್ವಲ್ ರೇವಣ್ಣ 8 ಜನ ಅಧಿಕಾರಿಗಳು ಒಳಗಡೆ ಇದ್ದಿದ್ದು ನೋಡಿ ಒಮ್ಮೆ ಗಾಬರಿಯಾದಂಥ ಪ್ರಜ್ವಲ್. ಸೊ ಇಮಿಗ್ರೇಷನ್ ಕ್ಯೂನಲ್ಲಿ ನಡೆದು ಬರ್ತಿದ್ದ ಪ್ರಜ್ವಲ್ನ ಅಲ್ಲಿ ಕ್ಯೂನಿಂದ ಪಕ್ಕಕ್ಕೆ ಬರುವಂತೆ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಏರ್ಪೋರ್ಟ್ಗೆ ಬರ್ತಿದ್ದಂತೆ ಎದುರಾದಂಥ SIT ಅಧಿಕಾರಿಗಳು ಬರ್ತಿದ್ದ ಹಾಗೇನೆ ಪ್ರಜ್ವಲ್ಗೆ ದಿಗಿಲುಂಟಾಯ್ತು. ತಮ್ಮ ವಕೀಲರಿಗೆ ಕರೆ ಮಾಡಬೇಕು ಅಂತ ಹೇಳಿದಂತ ಪ್ರಜ್ವಲ್, ನಾನು ನಮ್ಮ ಲಾಯರ್ ಜೊತೆ ಮಾತನಾಡಬೇಕು ಅಂತ ಪ್ರಜ್ವಲ್ ಹೇಳ್ತಾರೆ. ಅದೆಲ್ಲ ಕಚೇರಿಗೆ ಹೋದ್ಮೇಲೆ ನೋಡೋಣ ಅಂತ ಆಫೀಸರ್ಸ್ ಹೇಳ್ತಾರೆ. ಕೂಡಲೇ ಪ್ರಜ್ವಲ್ ಬಳಿ ಇದ್ದಂತ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗುತ್ತೆ. ಮೊಬೈಲ್ ವಶಕ್ಕೆ ಪಡೆದು ಪ್ರಜ್ವಲ್ ಕರ್ತಂದಂತ SIT ಟೀಮ್ ಇದು ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಬರ್ತಿದ್ದ ಹಾಗೇನೆ ಪ್ರಜ್ವಲ್ಗೆ ದಿಗಿಲುಂಟಾಯಿತು. ನಾನು ನನ್ನ ವಕೀಲರ ಜೊತೆ ಮಾತಾಡಬೇಕು ಅಂತ ಪ್ರಜ್ವಲ್ ಹೇಳ್ತಾರೆ. ಅದೆಲ್ಲ ಕಚೇರಿಗೆ ಹೋದ್ಮೇಲೆ ಮಾತನಾಡ್ಬೋದು, ಮೊದಲು ಮೊಬೈಲ್ ಕೊಡಿ ನಿಮ್ದು ಅಂತ ಹೇಳಿ ಕೂಡಲೇ ಪ್ರಜ್ವಲ್ ಬಳಿ ಇದ್ದಂಥ ಮೊಬೈಲನ್ನ ವಶಕ್ಕೆ ಪಡೆಯಲಾಯಿತು. ಸೊ ಮೊಬೈಲ್ ವಶಕ್ಕೆ ಪಡೆದು ಪ್ರಜ್ವಲ್ ಕರ್ತಂತ SIT ಅಧಿಕಾರಿಗಳು. ಸರ್ ಈಗೇನ್ ಪ್ರೊಸೀಜರ್, ಯಾವ ಕೇಸಲ್ಲಿ ಅರೆಸ್ಟ್ ಮಾಡ್ಕೊಂಡಿದ್ದಾರೆ? ಸರ್ ಯಾವ ಕೇಸಲ್ಲಿ ಅರೆಸ್ಟ್ ಮಾಡ್ಕೊಂಡಿದ್ದಾರೆ? ಹೋಗಿ ಎಸ್ಪೆಷಲಿ ದಟ್ ಲೆಟ್ ನಾಟ್ ಬಿ ಸರ್ ಹೇಳಿ he has just appealed to the media saying that he has come forward. ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟ್, ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್, ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ. he is before the SIT to give the fullest cooperation. ಸರ್ ಈಗ ಅವ್ರು ಏನ್ ಕೇಳ್ತಾರೆ ಕ್ವೆಶ್ಚನ್ ಹೇಳ್ಬಿಡ್ಲಿ. ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಮಗೆ ತಿಳಿಸಬೇಕಾಗುತ್ತೆ. ಪ್ರಶ್ನೆಗಳು ತಮ್ಗೆ ಇರಬಹುದು. ಒಂದು ಇನ್ನೊಂದು ಏನು ಅಂದ್ರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇಸ್ ದಿಸ್ ಕೇವಲ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತೀನಿ. ಕೈಂಡ್ಲಿ ನಾವು ನಮ್ಮ ಕೆಲಸನ ನಾವು ತಮ್ಮ ಕೆಲಸ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ಅಂತ ತಾವು ಉತ್ತರ ಮಾಡಿ. ಹಾಗಾಗಿ ನಮ್ಮ ಕೆಲಸ ಕೋರ್ಟ್ ಸರ್ ಅವ್ರ ಜೊತೆಗೆ ಏನ್ ಚರ್ಚೆ ಆಯ್ತು ಅಂತ ಸರ್ ಏನ್ ಚರ್ಚೆ ಆಯ್ತು ಅವ್ರ ಜೊತೆಗೆ? ಮೊದಲ ಭೇಟಿ ನಿಮ್ದು ಇಷ್ಟು ದಿನ ಆದ್ಮೇಲೆ ಅವ್ರನ್ನ ಮೀಟ್ ಮಾಡಿರೋದು ಏನ್ ಇಂಪಾರ್ಟೆಂಟ್ ಆಗಿ? he has said sir I am giving fullest of cooperation. ಓಕೆ, ಬಂದಿದ್ದೀನಿ ನೆಕ್ಸ್ಟ್ ಕೂಡ ನಾನು ಇವತ್ತಿನ ದಿವಸ ಕೂಡ ನಾನು ಕೋಆಪರೇಟ್ ಮಾಡ್ಲಿಕ್ಕೆ